ಹೋಗ್ತಾ ಇದೆ. ರೈತ ಮಹಿಳೆಯರಿಂದ ಮಹಿಳಾ ಪ್ರತಿಭಟನಾಕಾರರಿಂದ ರ್ಯಾಲಿ ನಡೆಸಲಾಗ್ತಾ ಇದೆ. ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು 21ನೇ ತಾರೀಕು ಬೃಹತ್ ಹೋರಾಟಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಚಿಕ್ಕಬೈರಮಂಗಲ ಗ್ರಾಮದಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ಮಾಡಿದೆ ನೋಡೋಣ. ಬಿಡದಿ ಟೌನ್ಶಿಪ್ಗೆ ರೈತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಭಾಗದ 80% ರೈತರು ಈ ಒಂದು ಬಿಡದಿ ಟೌನ್ಶಿಪ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ವಾಸ್ತವ ಏನಿದೆ ಅನ್ನೋದನ್ನು ನಾವು ಇವತ್ತು ರೈತರಿಂದನೇ ಮಾತನಾಡಿಸಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸದ್ಯ ನಾನು ಈಗ ಬೈರಮಂಗಲದಲ್ಲಿದ್ದೇನೆ. ಸರ್, ಈ ಒಂದು ಟೌನ್ಶಿಪ್ ಯೋಜನೆಗೆ ತಮ್ಮ ಬೆಂಬಲ ಇದೆಯಾ, ಹೇಗೆ? ಸರ್, ಇದಕ್ಕೆ ಬೆಂಬಲ ಕೊಡೋದೇ ಇಲ್ಲ ನಾವು. ಯಾಕೆಂದರೆ ಇದು ರೈತ ವಿರೋಧಿ ಪ್ರಾಜೆಕ್ಟು. ಇದಕ್ಕೆ ನಾವ್ಯಾಕೆ ಬೆಂಬಲ ಕೊಡಬೇಕು? ನಾವು ಇದಕ್ಕೆ ವಿರೋಧವಾಗೇ ಇದ್ದೀವಿ. ಇವತ್ತಿಂದ ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿದಾಗಿಂದನೂ ಇದಕ್ಕೆ ವಿರೋಧವಾಗೇ ಇದ್ದೀವಿ. ನಮ್ಮ ತಂದೆಯವರು ಹೋರಾಟ ಮಾಡಿದ್ರು, ನಮ್ಮ ದೊಡ್ಡಪ್ತಿರು ಹೋರಾಟ ಮಾಡಿದ್ರು, ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ನಿಮ್ಮದು ವಿರೋಧ ಇದೆಯಾ ಅಥವಾ ಪರ ಇದೀರಾ ನೀವು ಈ ಯೋಜನೆಗೆ? ಈ ಯೋಜನೆಗೆ ನಾವು ಯಾವತ್ತಿದ್ರೂ ವಿರೋಧನೇ. ಸರ್, ಈಗ ಅವರು ಹೇಳ್ತಿದ್ದಾರೆ ಅಂದರೆ 2.5 ಕೋಟಿ ಹಣವನ್ನು ನಾವು ಪ್ರತಿ ಎಕರೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮಗೆ ಆ ಒಂದು ಹಣದಲ್ಲಿ ಕಡಿಮೆ ಆಯಿತು ಅಂತ ಅನ್ಸುತ್ತಾ, ಅಥವಾ ಯೋಜನೆಗೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋದಿಲ್ಲ ಅನ್ನುವಂಥ ವಾದವ ತಮ್ಮದು? ಸರ್, ಇಲ್ಲಿ ಪಕ್ಕದಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಆರ್ವಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಥರ ಸೌಕರ್ಯ ಇರಬೇಕಾದ್ರೆ ಏನಕ್ಕೆ ಬೇಕಾಗಿತ್ತು ಇಲ್ಲಿ? ಬೇರೆ ಕಡೆ ಬೇರೆ ಬಿಜಾಪುರ ಸೈಡ್ ಆ ಸೈಡೆಲ್ಲ ಅಲ್ಲೆಲ್ಲ ಕೆಲಸಕ್ಕೋಸ್ಕರ ವಿದ್ಯಾರ್ಥಿಗಳು ತಿರುಗಾಡ್ತಾ ಇದ್ದಾರೆ. ಸೊ ಅಲ್ಲಾಗಿ ಅವರು ಕರ್ನಾಟಕದವರೇ ತಾನೆ, ಅವ್ರಿಗೂ ಕೊಡಬೇಕಲ್ಲ ಅವಕಾಶ. ಸರ್, ತಾವು ಹೇಳಿ, ಜಮೀನು ಎಷ್ಟಿದೆ, ಜೊತೆಗೆ ಏನೇನು ಬೆಳಿತೀರಿ? ಸರ್, ನಮ್ಮದು 2 ಎಕರೆ ಇದೆ ಜಮೀನು. ವ್ಯವಸಾಯ ಮಾಡಿಕೊಂಡು ಮಾಮೂಲಿ ಹೈನುಗಾರಿಕೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಭಾಗದ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಈ ಯೋಜನೆ ಮಾಡ್ತಿದ್ದೇನೆ ಅಂತ ಸಿಎಂ ಹೇಳ್ತಿರೋದು. ಈ ಭಾಗದ ಮಕ್ಕಳದ ಭವಿಷ್ಯ ಅಲ್ಲ, ಸರ್ವನಾಶ ಮಾಡೋಕ್ಕೆ ಈ ಯೋಜನೆ ಮಾಡ್ತಾ ಇರೋದು. ಮಾತಾಡಿದ್ದೀನಿ, ರೈತರ ಹತ್ರ ಅಭಿಪ್ರಾಯ ತಗೊಂಡಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ಹೇಳು. ಅವತ್ತು ನೀನು ಮಾಗಡಿ ಬಾಲಕೃಷ್ಣ, ಇಲ್ಲ ಅಂದರೆ ನೀನು ಯಾವ ಕೃಷ್ಣನೋ ನಮಗೆ ಮುಂದೆ ಜನ ತೀರ್ಮಾನ ಕೊಡ್ತಾರೆ. ನೋಡ್ಕೊಳ್ಳಿ, ಇವಕ್ಕೆಲ್ಲ ಕ್ಯಾನ್ಸರ್ ಬಂದೈತಂತೆ. ಇದಕ್ಕೆಲ್ಲ ಕ್ಯಾನ್ಸರ್ ಬಂದೈತೆ. ಇದನ್ನು ತಿಂದರೆ, ಈ ರಾಗಿ ತಿಂದರೆ ಕ್ಯಾನ್ಸರ್ ಬರ್ತೈತೆ. ಇನ್ನೇನು ಬರೋಲ್ಲ, ಕ್ಯಾನ್ಸರೇ ಬರೋದು. ಯಾರೋ ನಮ್ಮ ಬಾಲಕೃಷ್ಣ ಅವರು ಹೇಳಿರೋದು, ಆ ಭಾಗದ ಜನಕ್ಕೆಲ್ಲ ಕ್ಯಾನ್ಸರ್ ಬಂದ್ಬಿಟ್ಟೈತೆ ಅಂತ. ಈ ಹಾಲು ಕುಡಿದು ಬದುಕಿರೋ ಜನ ಅಲ್ಲ ಸರ್ ಎಲ್ಲರೂ ಇರೋದಿಲ್ಲಿ. ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಯೋಜನೆಗೆ ನಿಮ್ಮ ಒಪ್ಪಿಗೆ ಇಲ್ಲ ಆಗಿದೆ? 100% ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಬೇಡ, ನಮಗೆ ಕೊಡಲ್ಲ. ಭೂಮಿ ಕೊಡಲೇಬೇಕು ಅಂದರೆ ಅಷ್ಟು ತಾಕತ್ತಿದ್ರೆ ಅವ್ರಿಗೆ ನಮ್ಮನ್ನು ಗುಂಡಿ ತೋಡಿ ಮುಚ್ಚಿಬಿಟ್ಟು ಬರಬೇಕು. ವಿರೋಧ ವ್ಯಕ್ತ ಮಾಡ್ತಿರೋದಕ್ಕೆ ಪೊಲೀಸರನ್ನು ಕಳಿಸಿ ಹೆದರ್ತಾ ಇದ್ದಾರಾ? ಅದಕ್ಕೆ FIR ಆಗ್ತಾ ಇರೋದು. ಇನ್ನೇನ್ಕೋಲ್ಲ ಸರ್, ಇವರು ಬಂದು ರಾಜಾರೋಷವಾಗಿ ರೈತರನ್ನ ಕೇಳಿದ್ರೆ ಯಾಕೆ FIR ಆಗ್ತಿದ್ರು? ಈ ಒಂದು ಬೈರಮಂಗಲದ ಗ್ರಾಮಸ್ಥರು ಹೇಳ್ತಾ ಇರುವಂಥ ಮಾತು, ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆಗೆ ನಾವು ಈ ಒಂದು ಭೂಮಿಯನ್ನು ಕೊಡೋದಿಲ್ಲ, ನಾವು ಪ್ರಾಣವನ್ನು ಬೇಕಾದರೂ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಈ ಚಿಕ್ಕಬೈರಮಂಗಲ ಊರಿಂದಾನೇ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ನಿನ್ನೆ ಕೂಡ ಈ ಯಾವೆಲ್ಲ ಊರುಗಳಿಗೆ ನೋಟಿಫಿಕೇಶನ್ ಅನ್ನ ಹೊರಡಿಸಲಾಗಿದೆ? ಮೊದಲ ಹಂತದಲ್ಲಿ ಯಾರೆಲ್ಲ ರೈತರಿಗೆ ಈ ನೋಟಿಸ್ ಗಳನ್ನ ಕೊಡಲಾಗ್ತಾ ಇದೆ ಮೊದಲ ಹಂತದಲ್ಲಿ, ಆ ಊರುಗಳಿಗೆಲ್ಲ ಹೋಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾರೆ ನ್ಯೂಸ್ 18. ಅಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ನೀವು ಕೂಡ ಚಿಕ್ಕಬೈರಮಂಗಲದ ಊರಲ್ಲಿದ್ದೀರಿ. ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ಒಂದು ಕಡೆ ರೈತ ಮಹಿಳೆಯರು ಜಾಥಾ ಹಮ್ಮಿಕೊಂಡಿದ್ದಾರೆ ಇವತ್ತು. ಅರುಣ್, ನಿಶ್ಚಿತವಾಗಿ ಬಿಡದಿ ಟೌನ್ಶಿಪ್ನ ಏನು ವಿರೋಧ ಹೋರಾಟ ಇದೆಯಲ್ಲ, ಈ ಒಂದು ಹೋರಾಟ ಅಧಿಸೂಚನೆಯನ್ನು ಹೊರಡಿಸಿದ ಬಳಿಕ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನು ಈ ಭಾಗದ ರೈತರು ಹಮ್ಮಿಕೊಂಡಿದ್ದಾರೆ. ನಾನೀಗ ಸದ್ಯ ಮಹಿಳೆಯರು ಹಮ್ಮಿಕೊಂಡಿರ್ತಕ್ಕಂಥ ಜಾಥಾದ ಮುಂಭಾಗ ಇದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಮಹಿಳೆಯರು ಸೇರಿದ್ದಾರೆ ಅನ್ನುವಂಥದ್ದು. ಈ ಒಂದು ಟೌನ್ಶಿಪ್ ಯೋಜನೆಗೆ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಈ ಭಾಗದ ಶಾಸಕರ ವಿರುದ್ಧವೂ ಕೂಡ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಡೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕಾರ್ಪೊರೇಟ್ ವ್ಯವಸ್ಥೆಯ ಹಿತಾಸಕ್ತಿಗಾಗಿ ಇವರು ಭೂಮಿಯನ್ನು ಈ ರೀತಿಯಾಗಿ ಉಳ್ಳವರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ರೈತ ಮಹಿಳೆಯರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಾವು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ. ಈ ಟೌನ್ಶಿಪ್ ಯೋಜನೆಗೆ ಯಾಕೆ ವಿರೋಧ, ಜೊತೆಗೆ ನಿಮ್ಮ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ? ಏನು ಈ ಒಂದು ರಾಜ್ಯ ಸರ್ಕಾರ ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಸಿದುಕೊಳ್ಳಲಿಕ್ಕೆ ಹೊರಟಿದೆಯೋ, ಆ ಕಸಿದುಕೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥ ಭೂಮಿ ಒಂದು ಅಂಗೈ ಅಗಲನೂ ಕೂಡ ಅದು ಬರಡು ಭೂಮಿ ಅಲ್ಲ. ಈ ದೇಶಕ್ಕೆ ಅನ್ನ ಹಾಕಲಿಕ್ಕೆ ಇರ್ತಕ್ಕಂಥ ರೈತನ ಜಮೀನು. ಆ ರೈತನ ಜಮೀನಲ್ಲಿ ಬೆಳೆ ಬೆಳಿಲಿಲ್ಲ ಅಂತ ಹೇಳಿದ್ರೆ ದೇಶದ ಜನ ಉದ್ಧಾರ ಆಗ್ಲಿಕ್ಕಾಗಲ್ಲ. ಅವ್ರೇನು ಟೌನ್ಶಿಪ್ ಮಾಡಿ ಕಾರ್ಪೊರೇಟ್ ಕುಳಗಳಿಗೆ ಫ್ಯಾಕ್ಟ್ರಿ ಕಟ್ತಾರೋ, ಇನ್ನೊಂದು ಕಟ್ತಾರೋ, ಮತ್ತೊಂದು ಕಟ್ತಾರೋ,
ಅಲ್ಲಿ ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ತಿಂದು ಬದುಕಲಿಕ್ಕಾಗಲ್ಲ. ಈ ದೇಶ ಇರ್ತಕ್ಕಂಥದ್ದು ಒಂದು ರೈತನಿಂದ, ಇನ್ನೊಂದು ಕಾರ್ಮಿಕನಿಂದ. ಕಾರ್ಮಿಕ ಇಲ್ಲ ಅಂತಂದ್ರೆ ಮಾಲೀಕ ಇರ್ಲಿಕ್ಕಾಗಲ್ಲ, ರೈತ ಇಲ್ಲ ಅಂತಂದ್ರೆ ದೇಶ ಉಳಿಲಿಕ್ಕಾಗಲ್ಲ. ಹಂಗಾಗಿ ಇವತ್ತು ಟೌನ್ಶಿಪ್ ಮಾಡ್ಲಿಕ್ಕೆ ರೈತರ ಭೂಮಿನೇ ಯಾಕಬೇಕು? ಇದಿರಲ್ಲ ರಾಜಕಾರಣಿಗಳು, ನಿಮ್ಮ ಹತ್ರ ಎಷ್ಟೆಷ್ಟು ಹಂಗಾಮಿ ಜಮೀನುಗಳನ್ನ ಮಾಡಿಟ್ಟಿದ್ದೀರಿ, ಆ ಜಮೀನಲ್ಲಿ ಟೌನ್ಶಿಪ್ ಮಾಡಿ. ನಾವು ಯಾರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲ್ಲ. ಆದ್ರೆ ರೈತರ ಭೂಮಿ ಹಿಂದಿನಿಂದನೂ ಕೂಡ ಗುಂಡೂರಾವ್ ಸರ್ಕಾರ ಇದ್ದಿತ್ತವಿಂತನೂ ಕೂಡ ರೈತರಿಗೆ ಧೋರಣೆಯನ್ನ ಮಾಡ್ತಾ ಬರ್ತಾ ಇದೆ. ಅಧಿಕಾರಕ್ಕೆ ಬಂದಾಗ ಹಸಿರು ಟವಲ್ ಹಾಕ್ತಾರೆ, ಅಧಿಕಾರಕ್ಕೆ ಬಂದಾಗ ರೈತರ ಹೆಸರು ಹೇಳ್ತಾರೆ, ಓಟ್ ಕೇಳಲಿಕ್ಕೆ ಬಂದಾಗ ರೈತರ ಹೆಸರು ಹೇಳ್ತಾರೆ. ಆದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಸಿದುಕೊಳ್ಳಿಕ್ಕೆ ಹೋಗ್ತಾರೆ. ನಾಚಿಕೆ ಆಗ್ಬಾರ್ದಾ ನಿಮ್ಗೆ ರೈತರ ಹೆಸರು ಹೇಳಲಿಕ್ಕೆ? ಮೇಡಮ್, ಈ ಒಂದು ಟೌನ್ಶಿಪ್ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ, ನಾವು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನ CM ಹೇಳ್ತಾ ಇದ್ದಾರೆ. ತಾವು ಪ್ರತಿಭಟನೆ ಮಾಡ್ತಿದ್ದೀರಿ, ಏನು ಹೇಳ್ತೀವಿ? ಸರ್, ಈಗ ರೈತರಿಗಿಂತ ಮತ್ತು ಈ ದೇಶ, ಈ ನಾಡಿನ ಜನರಿಗಿಂತ ಮುಖ್ಯಮಂತ್ರಿ ಏನು ದೊಡ್ಡವರಲ್ಲ. ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ಯಾರು? ಶಾಸಕರನ್ನ ಮಾಡಿರ್ತಕ್ಕಂಥವ್ರು ಯಾರು? ಈ ಶಾಸಕರನ್ನ ಮಾಡಿರ್ತಕ್ಕಂಥ ಈ ದೇಶದ ರೈತರು, ಈ ನಾಡಿನ ರೈತರು ಓಟ್ ಹಾಕಿ ಗೆಲ್ಸಿದ ಮೇಲೇ ಶಾಸಕರಾಗಿರ್ತಕ್ಕಂಥದ್ದು. ಶಾಸಕರಾದ್ಮೇಲೆ ಸಚಿವರಾಗಿದ್ದೀರಾ, ಸಚಿವರಾದ್ಮೇಲೆ ನೀವು ಮುಖ್ಯಮಂತ್ರಿ ಆಗಿದ್ದಾರೆ. ಈ ದೇಶದ ರೈತರನ್ನ ಕಾರ್ತಿಕ್ ಎಲ್ಲ ಡೀಟೇಲ್ಸ್ಗೆ. ಈ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಡದಿ ಭಾಗದಲ್ಲಿ. ಇವತ್ತು ಮಹಿಳಾ ರೈತರು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಜಾಥವನ್ನ ನಡೆಸ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. HC ಬಾಲಕೃಷ್ಣ ಮತ್ತು CM DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತಿನಿಂದ ಈ ಹೋರಾಟ ಗೇರಪ್ಪಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಬಂದು ರೈತರ ಜೊತೆಗೆ ಮಾತಾಡಿ ಮುಂದಿನ ಹೋರಾಟದ ರೂಪರೇಷೆಗಳು ಯಾವ ರೀತಿಯಾಗಿರಬೇಕು ಅನ್ನುವಂತ ಎಲ್ಲ ರೀತಿಯ ಚರ್ಚೆಗಳನ್ನು ಮಾಡಿ ಹೋಗಿದ್ದಾರೆ. ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ತಾ ಇದೆ JDS ನ ಅನೇಕ ನಾಯಕರು ಕೂಡ ಇವತ್ತು ರೈತರಿಗೆ ಸಾಥನ್ನು ಕೊಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದೆ. ರಾಜ್ಯದಲ್ಲಿ